ಕಣ್ಣು ಕಿವಿ ಹೃದಯ ಇಲ್ಲದ ನಾಲಾಯಕ್ ಸರ್ಕಾರ ಇದು. ಪ್ರವಾಹ ನೆಲದ ಸಂತ್ರಸ್ತರ ಗೋಳು ಕೇಳೋರೆ ಯಾರು ಇಲ್ಲದಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಸಾಂಕ್ರಾಮಿಕ ರೋಗಕ್ಕೆ ಸಂತ್ರಸ್ತ ಬಾಲಕನೊಬ್ಬ ಬಲಿಯಾಗಿರುವಂತ ಘಟನೆ ನಡೆದಿರುವಂತದ್ದು. ಪ್ರವಾಹ ನೆಲದ ಸಂತ್ರಸ್ತರ ಗೋಳನ್ನ ಕೇಳೋರು ಯಾರು ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಅಲ್ಲಿ ಸಾಂಕ್ರಾಮಿಕ ರೋಗ ಎದ್ದಿರುವಂತದ್ದು, ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಲ್ಲ, ಊಟ ತಿಂಡಿ ಏನೂ ಕೂಡ ಸಿಗ್ತಾ ಇಲ್ಲ. ಇಲ್ಲೊಬ್ಬ ಸಂತ್ರಸ್ತ ಬಾಲಕ ಬಲಿಯಾಗಿದ್ದಾನೆ. ಪದೇ ಪದೇ ಎಚ್ಚರಿಸ್ತಾನೆ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಪ್ರವಾಹ ನೆಲದ ಸಂಕಷ್ಟಗಳನ್ನ ಕೂಡ ಬಿತ್ತರಿಸ್ತಾನೆ ಇದೀವಿ. ಯಾವ ರೀತಿಯಾಗಿದೆ ಪರಿಸ್ಥಿತಿ, ಅಧೋಗತಿಗೆ ತಲುಪ್ತಾ ಇದೆ. ಜನ ಪರಬಾರ್ದ ಪಾಟಲನ್ನ ಪಡಿತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರದ ಸಚಿವರು, ಶಾಸಕರುಗಳು, ಅಧಿಕಾರಿಗಳು ಎಲ್ಲರೂ ಕೂಡ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಸಂತ್ರಸ್ತರೆಲ್ಲರೂ ಕೂಡ ಸಾಂಕ್ರಾಮಿಕ ರೋಗಗಳ ಭೀತಿ ಅವರಿಗೆ ಎದುರಾಗಿರುವಂತದ್ದು. ಈ ಒಂದು ಸಾಂಕ್ರಾಮಿಕ ರೋಗದ ಭೀತಿಯ ನಡುವೆನೆ ಸಂತ್ರಸ್ತ ಬಾಲಕನೊಬ್ಬ ಸಾವನ್ನಪ್ಪಿದ್ದಾನೆ. ನ್ಯೂಸ್ 18 ವರದಿ ಬಳಿಕ ಸಿಎಂ ಈಗ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಆದ್ರೆ ನಿಮ್ಮ ಪ್ರವಾಸಕ್ಕೂ ಮುನ್ನವೇ ಅನಾಹುತ ನಡೆದು ಹೋಗಿದೆ. ಗಂಜಿ ಕೇಂದ್ರದಲ್ಲಿ ನಿರಾಶ್ರಿತ ಬಾಲಕ ಸಾವನ್ನಪ್ಪಿರುವಂತದ್ದು. ಸಾವನ್ನಪ್ಪುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಸರಿಯಾದಂತ ಊಟದ ವ್ಯವಸ್ಥೆ ಇಲ್ಲ, ಸರಿಯಾದಂತ ಯಾವುದೇ ವ್ಯವಸ್ಥೆ ಇಲ್ಲದಂತ ಕಾರಣಕ್ಕೆ ಆ ಬಾಲಕ ಸಾವನ್ನಪ್ಪಿದ್ದಾನೆ. ಬಾಲಕ ಅಬ್ದುಲ್ ಸಾಬ್ ಮುಲ್ಲಾನವರ ಸಾವನ್ನಾಗಿರುವಂತದ್ದು. ಇಲ್ಲಿ 3 ದಿನಗಳಿಂದ ಜ್ವರದಿಂದ ಬಳಲ್ತಾ ಇದ್ದ ಬಾಲಕ, ಆತನಿಗೆ ಸರಿಯಾದಂತ ಚಿಕಿತ್ಸೆಯನ್ನ ನೀಡಲಾಗಿರಲಿಲ್ಲ. ಸೊ ಹೀಗಾಗಿ ಆತ ಸಾವನ್ನಪ್ಪಿರುವಂತದ್ದು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗ್ರಾಮ ಇದು. ದೊಡ್ಡ ಹಂಪಿಹೊಳಿ ಗ್ರಾಮದಲ್ಲಿ ಮನೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ 1 ತಿಂಗಳಿಂದಲೂ ಕೂಡ ಎಪಿಎಂಸಿ ಆವರಣದಲ್ಲಿ ವಾಸವಿತ್ತು ಇವರ ಕುಟುಂಬ. ಇಂದು ಇದೇ ಗ್ರಾಮಕ್ಕೆ ತೆರಳ್ತಾ ಇದ್ದಾರೆ ಸಿಎಂ BS ಯಡಿಯೂರಪ್ಪನವರು. ಅವರು ಹೋಗೋದಕ್ಕೂ ಮುಂಚೆನೆ ಅಲ್ಲಿ ಈಗ ಅನಾಹುತವೊಂದು ನಡೆದಿರುವಂತದ್ದು. 3 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಆ 3 ವರ್ಷದ ಬಾಲಕನ ಸಾವಿಗೆ ಹೊಣೆ ಯಾರು ಹಾಗಾದ್ರೆ ಅನ್ನೋದು ಪ್ರಶ್ನೆ ಆಗಿದೆ. ಹೊಣೆ ಬೇರೆ ಯಾರು ಅಲ್ಲ, ಈ ಸರ್ಕಾರ, ಅಲ್ಲಿರುವಂತ ಅಧಿಕಾರಿಗಳು, ಶಾಸಕರು, ಸಚಿವರೇ ನೇರ ಹೊಣೆ ಆಗ್ತಾರೆ. ಯಾಕೆಂದ್ರೆ ಸರಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ, ಯಾವುದೇ ವ್ಯವಸ್ಥೆನೂ ಕೂಡ ಇಲ್ಲ ಆ ಸಂತ್ರಸ್ತರ ಜಾಗಗಳಲ್ಲಿ, ಗಂಜಿ ಕೇಂದ್ರಗಳಲ್ಲಿ. ಅಲ್ಲಿನ ಜನ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಅಷ್ಟೇ ಹಿಡಿ ಶಾಪವನ್ನ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಎದುರಾಗಿದೆ. ಎಪಿಎಂಸಿ ಬಂದ್ರೆ ಅಲ್ಲಿ ಡಾಕ್ಟರ್ ಯಾರು ಇಲ್ಲ. ಬೇರೆ ಕಡೆನೂ ತೋರಿಸಿದ್ರಿ, ಹ್ಞೂ ದೇವರ ಸರ್ ಇಟ್ಟಿದ್ದಲ್ಲ, ಹೆಂಗೆ ಮಾಡ್ತಾರ ನಮ್ಮ ಮತ್ತೆ ಹೋಗ್ತೀವಿ ಸರ್. ಮತ್ತೆ ಅವ್ರ ಏನು ಹೆಸರು ಪಾಪನ ಹೆಸರು? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಈ ಸಾವಿಗೆ ಕಾರಣ ಯಾರು, ಯಾರು ಹೊಣೆಯನ್ನ ಹೊರಬೇಕಾಗಿದೆ? ಈ ಬಾಲಕ ಸಾವು ಯಾವಾಗ ಆಗಿದ್ದು ಅಂತ? ಖಂಡಿತವಾಗಿ ಪೃಥ್ವಿರಾಜ್, ಬೆಳಗ್ಗೆ ಏನಂತಂದ್ರೆ ಗಂಜಿ ಕೇಂದ್ರದಲ್ಲಿ ಇರುವಂತಹ ಬಾಲಕ ಇವತ್ತು ತೀವ್ರ ಜ್ವರದಿಂದ ಬಳಲಿ ಮೃತಪಟ್ಟಿದ್ದಾನೆ. ಸ್ಥಳದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದ ಹಿನ್ನೆಲೆಯಲ್ಲಿ ಬಾಲಕ ಮೃತಪಟ್ಟಿದ್ದಾನೆ ಅಂತ ಅವರ ಕುಟುಂಬಸ್ಥರ ಆರೋಪವಾಗಿದೆ. ಏನು ಹಂಪಿಹೊಳಿ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ 2 ಬಾರಿ ಪ್ರವಾಹ ಬಂದಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ ಪೃಥ್ವಿರಾಜ್. ಸೊ ಈಗ ಅಧಿಕಾರಿಗಳು ಯಾರಾದ್ರೂ ಹೋಗಿದಾರ ಅಲ್ಲಿಗೆ, ಅಟ್ಲೀಸ್ಟ್ ಆ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳೋದಕ್ಕೆ? ಇವತ್ತು ಸಿಎಂ ಯಡಿಯೂರಪ್ಪನವರು ಕೂಡ ಅಲ್ಲಿಗೆ ಹೋಗ್ತಾ ಇದಾರಂತೆ, ಏನ್ ಕತೆ ಇವತ್ತು? ಪೃಥ್ವಿರಾಜ್, ಇವತ್ತು ಸಿಎಂ ಯಡಿಯೂರಪ್ಪನವರು ಯಾವ ಗಂಜಿ ಕೇಂದ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಅದೇ ಗಂಜಿ ಕೇಂದ್ರದಲ್ಲಿ ಒಂದು ಅನಾಹುತ ಆಗಿರ್ತಕ್ಕಂಥದ್ದು. ಏನು ಸರಿಯಾದ ಸೂಕ್ತ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ಹೇಳಿ ಈಗ ತಿಳಿದು ಬಂದಿದೆ. ಆದ್ರೆ ಮುಂದಿನ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ ಪೃಥ್ವಿರಾಜ್. ಅಲ್ಲ, 1 ತಿಂಗಳಿಂದ ಅದೇ ಎಪಿಎಂಸಿ ಯಾರ್ಡ್ ನಲ್ಲಿ ಅವರಿದ್ದಾರೆ. 1 ತಿಂಗಳಿಂದ ಎಪಿಎಂಸಿ ಯಾರ್ಡ್ ನಲ್ಲಿ ಇದ್ರೂ ಕೂಡ ಸರಿಯಾದಂತ ಸೂಕ್ತ ವ್ಯವಸ್ಥೆ ಇಲ್ಲ ಅಂದ್ರೆ ಇನ್ನೆಂತ ಅಧಿಕಾರಿಗಳಿದ್ದಾರೆ ಅಲ್ಲಿ, ಬೇಜವಾಬ್ದಾರಿ ಅಧಿಕಾರಿಗಳು? ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಾರೆ ಮಲಪ್ರಭಾ ನದಿಯ ಪ್ರವಾಹಕ್ಕೆ ಸಿಕ್ಕು ಇಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದೆ. ಇದುವರೆಗೂ ಕೂಡ ಚಂದ್ರಕಾಂತ್, ನಮ್ ಜೊತೆ ಈಗ ಸ್ಥಳೀಯರಾಗಿರುವಂತಹ ಅಬೂಬಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಬೂಬಕರ್, ಏನಾಯ್ತು ಅಲ್ಲಿ? ಹಲೋ, ಹೇಳಿ ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಯಾವಾಗ ಸಾವನ್ನಪ್ಪಿದ್ದು ಬಾಲಕ? ಏನಾಯ್ತು, ಏನ್ ಪ್ರಾಬ್ಲಮ್ ಇತ್ತು? 2 ಗಂಟೆಗೆ ಸರ ಅಲ್ಲ ಹುಡುಗ ಚಲೋ ಇತ್ತು ಸರ. ಅವಾಗ ನೆತ್ತಿಗೆ ಸ್ವಲ್ಪ ಜ್ವರ ಇದೆ ಸರ. ಅಲ್ಲೇ ಕುಡಿಯಾಕ ನೀರಿನ ವ್ಯವಸ್ಥೆ ಇಲ್ಲ ಸರ್ ಏಟು. ಆಮೇಲೆ ಸರಿಯಾದ ವ್ಯವಸ್ಥೆ ಇಲ್ಲ ಗಂಜಿ ಕೇಂದ್ರದಲ್ಲಿ. ಆಮೇಲೆ
ಯಾರು ಬೇಜವಾಬ್ದಾರಿ ಸರ್. ಎಲ್ಲ ಅಧಿಕಾರಿಗಳು ಬರ್ತಾರ ಹಂಗ ಹೋಗ್ತಾರ ಸರ್. ಈ ಸಾವಾದ್ಮೇಲಾದ್ರೂ ಯಾರಾದ್ರೂ ಬಂದಿದ್ರ ಹೋಗ್ಲಿ? ಈ ಸಾವಾದ್ಮ್ಯಾಗ ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ ಇದುವರೆಗೂ?